ಹೆಸರಿಗೆ ಮಾತ್ರ ಇದು ಹೈಟೆಕ್ ಆಸ್ಪತ್ರೆ, ಅತ್ಯಾಧುನಿಕ ವ್ಯವಸ್ಥೆಗಳು ಇದೆ. ಆದರೆ 2 ವರ್ಷಗಳಿಂದ ಧೂಳು ಹಿಡಿತ ಬಿದ್ದಿದೆ ಆಸ್ಪತ್ರೆ ನಿರ್ಮಾಣ ಪೂರ್ತಿಯಾಗಿದೆ, ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಹೆಸರಿಗಷ್ಟೇ ಅದು ಹೈಟೆಕ್ ಆಸ್ಪತ್ರೆ ಅಂತ ಅಲ್ಲಿದೆ, ಉದ್ಘಾಟನೆ ಆಗಿಲ್ಲ, ಜನರ ಸೌಲಭ್ಯಕ್ಕೆ ಅದು ಸಿಗ್ತಾ ಇಲ್ಲ. 2 ವರ್ಷ ಆಗಿದೆ, ಕಂಪ್ಲೀಟ್ ಆಗಿದೆ ಕಟ್ಟಡ ನಿರ್ಮಾಣದ ಕಾರ್ಯ, ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿಲ್ಲ. ಒಂದಲ್ಲ ಎರಡಲ್ಲ 9 ಕೋಟಿಯನ್ನ ವ್ಯಯಿಸಿ ಈ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ. ಎಲ್ಲಿದೆ ಈ ಆಸ್ಪತ್ರೆ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ದೊಡ್ಡ ಉಳ್ಳಾರ್ತಿ ಆಸ್ಪತ್ರೆಯ ಸ್ಥಿತಿ ಇದು. ಮೊಳಕಾಲ್ಮೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುತ್ತೆ ಈ ದೊಡ್ಡ ಉಳ್ಳಾರ್ತಿ. ಸುಸಜ್ಜಿತ ಆಸ್ಪತ್ರೆನೇ ಇದು. ಜನರಿಗೆ ಬೇಕಾದಂತ ಎಲ್ಲ ಫೆಸಿಲಿಟೀಸು ಆಸ್ಪತ್ರೆಯಲ್ಲಿ ಇದೆ, ಆದ್ರೆ ಉಪಯೋಗಕ್ಕೆ ಮಾತ್ರ ಸಿಗ್ತಾ ಇಲ್ಲ ಜನರಿಗೆ. ಸುತ್ತಮುತ್ತಲಿನ 35ಕ್ಕೂ ಅಧಿಕ ಹಳ್ಳಿಗಳಿಗೆ ಈಗ ಸಂಕಷ್ಟ ಎದುರಾಗಿದೆ. ಮತ್ತೆ 9 ಕೋಟಿ ವೇಸ್ಟ್ ಆಗ್ತಾ ಇದೆ. ಹೊಸ ಕಟ್ಟಡದಲ್ಲಿ ಅತ್ಯಾಧುನಿಕ ಪೀಠೋಪಕರಣಗಳಿದೆ, ಫೆಸಿಲಿಟಿ ಇದೆ, ಕೆಲವೊಂದು ಎಕ್ವಿಪ್ಮೆಂಟ್ಸ್ ಇದೆ, ಆದ್ರೆ ಅದೆಲ್ಲ ಈಗ ವ್ಯರ್ಥವಾಗ್ತಾ ಇದೆ, ಹಾಳಾಗ್ತಾ ಇದೆ. ಯೂಸ್ ಮಾಡಿಲ್ಲ ಅಂತಂದ್ರೆ ಅದು ವೇಸ್ಟ್ ಆಗ್ಬಿಡುತ್ತೆ. ಕೂಡಲೇ ಉದ್ಘಾಟನೆ ಮಾಡಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ದೊಡ್ಡ ಉಳ್ಳಾರ್ತಿ ಆಸ್ಪತ್ರೆಯನ್ನ. 2 ವರ್ಷ ಆಗಿದೆ, ಎಲ್ಲ ಕೆಲಸನೂ ಕಂಪ್ಲೀಟ್ ಆಗಿದೆ, ಆದ್ರೆ ಈ ಹಾಸ್ಪಿಟಲ್ಗೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಹೆಸರಿಗಷ್ಟೇ ಆಸ್ಪತ್ರೆ, ಹೈಟೆಕ್ ವ್ಯವಸ್ಥೆ ಇದೆ, ಆದ್ರೆ ಜನರಿಗೆ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಇದರಿಂದಾಗಿ 35 ಗ್ರಾಮಗಳಲ್ಲಿ ಜನರಿಗೆ ಸಂಕಷ್ಟ ಎದುರಾಗಿದೆ. ಪಂಚಾಯಿತಿದು ಮಟ್ಟದಲ್ಲಿ ಈ ಒಂದು ಸಾರ್ವಜನಿಕ ಸಮುದಾಯ ಆರೋಗ್ಯ ಕೇಂದ್ರ ಆಗಿದೆ. ಸುಮಾರು 2-3 ವರ್ಷ ಆಗಿ ಇದುವರೆಗೂ ಅದಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಭಾಳ ವಿಳಂಬ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲ ಧೂಳು ಕೂತ್ಕೊಂಡ್ಬಿಟ್ಟಿದೆ, ಇಲ್ಲೆಲ್ಲ ಪರೆ ಕೂತ್ಕೊಂಡು ಎಲ್ಲ ಗ್ಲಾಸ್ಗಳು ಎಲ್ಲ ಒಡೆದಾಕ್ತಿದ್ದಾರೆ. ಇದು ಕುಡುಕರ ಅಡ್ಡೆ ಆಗಿ ಹೋಗ್ಬಿಟ್ಟಿದೆ ಇಲ್ಲಿ. ಹಾಗಾಗಿಬಿಟ್ಟು ಇದನ್ನು ಆದಷ್ಟು ಬೇಗ ಮಾಡಿಕೊಡ್ತಾರಂತ ಇಲ್ಲಿ ಸುಮಾರು 30-40 ಹಳ್ಳಿಗಳು ಇಲ್ಲಿಗೆ ಸೇರ್ತವೆ. ಈ ಬಗ್ಗೆ ನ್ಯೂಸ್ 18 ಫಾಲೋ ಅಪ್ ಮಾಡ್ತು. ಆಸ್ಪತ್ರೆ ಯಾಕೆ ಉದ್ಘಾಟನೆ ಮಾಡಿಲ್ಲ ಅಂತ DHO ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಆಸ್ಪತ್ರೆ ಉದ್ಘಾಟನೆ ಮಾಡಿಸ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಸ್ಪತ್ರೆಗೆ ಸಿಬ್ಬಂದಿ ನೇಮಕ ಆಗಬೇಕು ಅಂತ ಹೇಳಿ ಸಬೂಬನ್ನ ಕೊಡ್ತಾ ಇದ್ದಾರೆ. ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಿದ್ದೀವಿ ಅಂತ ಹೇಳಿದ್ದಾರೆ. ಸಂತೋಷ, ಮೇಲ್ದರ್ಜೆಗೆ ಏರಿಸಿ ಅತ್ಯಾಧುನಿಕ ಎಕ್ವಿಪ್ಮೆಂಟ್ಸ್ ಅನ್ನ ತರಿಸಿ ಹಾಕ್ಸಿದ್ದೀರಾ ಸರಿ, ಆದ್ರೆ ಅದು ಉಪಯೋಗಕ್ಕೆ ಬರಬೇಕಲ್ಲ. ಶಾಸಕರ ಜೊತೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ DHO ಹೇಳ್ತಾ ಇದ್ದಾರೆ. ಸಿಬ್ಬಂದಿ ನೇಮಕಕ್ಕೆ 2 ವರ್ಷ ಟೈಮ್ ಬೇಕಾ? ಹಂಗಾದ್ರೆ ಶಾಸಕ NY ಗೋಪಾಲ್ ಕೃಷ್ಣ ಅವರೇ, ಈ ಬಗ್ಗೆ ನೀವು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ತುರ್ತಾಗಿ. ಮಾನವ ಸಂಪನ್ಮೂಲ ಒಂದು ಸ್ಯಾಂಕ್ಷನ್ ಆಗಿದೆ, ಇನ್ನು ಯಾರು ಬಂದಿಲ್ಲ, ಡಾಕ್ಟರ್ಸ್ ಮತ್ತೆ ಸಿಬ್ಬಂದಿಗಳು. ಅದು ಮತ್ತೆ ನಾವು ಅದು ಉದ್ಘಾಟನೆ ಈಗ MLA ಸಾಹೇಬ್ರ ಹತ್ರ ನಾವು ಮಾತಾಡಿದ್ವಿ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಉದ್ಘಾಟನೆ ಮಾಡೋಣ ಅಂತ ಹೇಳಿದರು. ದಿನಾಂಕ ಇನ್ನು ನಿಗದಿಪಡಿಸಿಲ್ಲ. ಅದು ನಿಗದಿಪಡಿಸಿದ ಮೇಲೆ ಅದನ್ನು ಉದ್ಘಾಟನೆ ಮಾಡ್ತೀವಿ. ಒಬ್ರು ಅರವಳಿಕೆ ತಜ್ಞರು, ಒಬ್ರು ಮಕ್ಕಳ ತಜ್ಞರು, ಒಬ್ರು ಸ್ತ್ರೀರೋಗ ತಜ್ಞರು, ಮತ್ತೆ ಒಬ್ರು ಹಿರಿಯ ವೈದ್ಯಾಧಿಕಾರಿಗಳು, ಮತ್ತೆ ಒಬ್ರು ಡೆಂಟಲ್ ಸರ್ಜನ್, ದಂತ ವೈದ್ಯಾಧಿಕಾರಿಗಳು, ಇಷ್ಟು ಪೋಸ್ಟ್ಗಳು ಬೇಕಾಗಿದೆ. ಜೊತೆಗೆ ಲ್ಯಾಬ್ ಟೆಕ್ನಿಷಿಯನ್ ಮತ್ತೆ ಸ್ಟಾಫ್ ನರ್ಸ್ಗಳು ಇವು ಎಲ್ಲ ಕೊಡಬೇಕಾಗಿದೆ. ಅದು ಸ್ಟೇಟಿಂದ ಕೊಡ್ತಾರೆ. ಕೊಟ್ಟ ನಂತರ ನಾವು ಅದನ್ನ ಕಾರ್ಯರೂಪಕ್ಕೆ ಆಸ್ಪತ್ರೆ ತರ್ತೀವಿ. ಅದು ಅಷ್ಟೊತ್ತಿಗೆ ನಮ್ಮ ಇವರು ಮಾನ್ಯ ಶಾಸಕರು ಸಹಿತ ತಿಳಿಸಿದ ಒಂದು ದಿನಾಂಕ ನಿಗದಿ ಮಾಡಿ ಅದನ್ನ ಉದ್ಘಾಟನೆ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ಈಗ ಸಮುದಾಯ ಆರೋಗ್ಯ ಕೇಂದ್ರ ಅನ್ನೋದು ಗ್ರಾಮೀಣ ಭಾಗದಲ್ಲಿ ತುಂಬಾ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ. ಇಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ, ಬೇಕಾದಂತ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಬಟ್ ಸಿಬ್ಬಂದಿ ನೇಮಕಕ್ಕೆ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ? ಏನ್ ಪ್ರಾಕ್ಟಿಕಲ್ ಆಗಿ ಸಮಸ್ಯೆ ಆಗ್ತಿದೆ ಅಂತ ಏನು? ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂತ ದೊಡ್ಡ ಉಳ್ಳಾರ್ತಿ ಗ್ರಾಮದಲ್ಲಿ ಇದೊಂದು ಸಮುದಾಯ ಆರೋಗ್ಯ ಕೇಂದ್ರ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಹಿಂದೆ PHC ಇದ್ದಂಥದ್ದು ಈಗ ಅಪ್ಗ್ರೇಡ್ ಆಗಿ ಈಗ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಈ ಕೇಂದ್ರಕ್ಕೆ ಈಗ ಹೊಸದಾಗಿ ಒಂದು ಸುಸಜ್ಜಿತವಾದ ಹೈಟೆಕ್ ಕಟ್ಟಡವನ್ನ ಕೂಡ ಕಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಎಕ್ವಿಪ್ಮೆಂಟ್ಗಳನ್ನು ಕೂಡ ಈಗಾಗಲೇ ಅಲ್ಲಿ ಖರೀದಿಸಿದಾಗಿದೆ. ಏನು ಈ ಗ್ರಾಮೀಣ ಭಾಗದಲ್ಲಿ ಬರುವಂತಹ ಬಡ ಜನರ ರೋಗಿಗಳಿಗೆ
ಏನು ಆಯಾ ಸಂದರ್ಭಕ್ಕೆ ಚಿಕಿತ್ಸೆ ಸಿಗಬೇಕು ಆ ಎಲ್ಲಾ ಚಿಕಿತ್ಸೆ ಸಿಗಬೇಕಾದಂತ ಸೌಕರ್ಯಗಳನ್ನ ಈ ಆಸ್ಪತ್ರೆಯಲ್ಲಿ ಒದಗಿಸಲಾಗಿದೆ. ಆದ್ರೆ ಈವರೆಗೂ ಕೂಡ ಅಲ್ಲಿ ವೈದ್ಯರನ್ನ ನೇಮಕ ಮಾಡದೇ ಇರುವಂತದ್ದು, ನರ್ಸ್ಗಳನ್ನ ನೇಮಕ ಮಾಡದಿರ್ತಕ್ಕಂಥದ್ದು, ಲ್ಯಾಬ್ ಟೆಕ್ನಿಷಿಯನ್ಸ್ ಗಳನ್ನ ನೇಮಕ ಮಾಡದೇ ಇರ್ತಕ್ಕಂಥದ್ದು ಈ ಕಟ್ಟಡದ ಉದ್ಘಾಟನೆಗೆ ವಿಳಂಬ ಆಗ್ತಿದೆ ಅನ್ನುವಂತ ಮಾಹಿತಿಯನ್ನ DHO ಅವರು ನಮ್ಗೆ ಹೇಳಿರ್ತಕ್ಕಂಥದ್ದು. ಆದ್ರೆ ಈ ಜವಾಬ್ದಾರಿಯನ್ನ ತೆಗೆದುಕೊಂಡು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಮಾಡಬೇಕಾದಂತ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸಬೇಕಾದದ್ದು ನಿಜಕ್ಕೂ ಕೂಡ ಆ ಕ್ಷೇತ್ರದ ಶಾಸಕರದಾಗಿರುತ್ತೆ. ಆದ್ರೆ ಆ ಶಾಸಕರು ಕೂಡ ಈ ಆಸ್ಪತ್ರೆಯನ್ನ ಕಟ್ಟಿದ ಬಳಿಕ ಇದನ್ನ ಉದ್ಘಾಟನೆ ಮಾಡಬೇಕು ಅನ್ನುವಂತಹ ಇಚ್ಛಾಶಕ್ತಿಯ ಕೊರತೆಯಿಂದ ಇದು ಇಲ್ಲಿವರೆಗೂ ಕೂಡ ನೆನೆಗುದಿಗೆ ಬಿದ್ದಿದೆ ಅನ್ನುವಂತ ಆರೋಪವನ್ನ ಅಲ್ಲಿಯ ಗ್ರಾಮಸ್ಥರು ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆ ಭಾಗದ ಸುಮಾರು 30-35 ಹಳ್ಳಿಗಳ ಜನರು ಅದನ್ನೇ ಅವಲಂಬಿಸಿ ಚಿಕಿತ್ಸೆಯನ್ನ ಪಡೆಯಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ಅದು ಗಡಿಭಾಗ ಆಗಿರೋದ್ರಿಂದ ಅಲ್ಲಿಂದ ಚಿತ್ರದುರ್ಗ ಜಿಲ್ಲಾ ಕೇಂದ್ರಕ್ಕೆ ಬಂದು ಚಿಕಿತ್ಸೆಯನ್ನ ಪಡೆಯುವಂತ ಸಂದರ್ಭ ಕೂಡ ದೂರ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕು ಅಂತ ಹೇಳಿದ್ರೆ ಆ ಬರುವ ಮಾರ್ಗದಲ್ಲಿ ಎಷ್ಟೋ ಜನರು ಆರೋಗ್ಯ ಪರಿಸ್ಥಿತಿ ಇನ್ನೂ ವಿಕೋಪಕವಾಗಿ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಹಾನಿಗೊಳಗಾದಂತ ಸಂದರ್ಭ ಕೂಡ ಎದುರಾಗಿದೆ. ಹಾಗಾಗಿ ಅಲ್ಲಿ ತುರ್ತಾಗಿ ಚಿಕಿತ್ಸೆ ಸಿಗ್ಬೇಕು, ಅಲ್ಲಿಯ ಜನರು ನಿಜಕ್ಕೂ ಕೂಡ ಜೀವದ ಪ್ರಾಣಾಪಾಯದಿಂದ ಪಾರಾಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿಯ ಜನ ಬಯಸ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಅದೊಂದು ರೀತಿಯ ಒಂದು ಧೂಳು ಹಿಡಿಯುವಂತ ರೀತಿಯಲ್ಲಿ ಅಲ್ಲಿ ತಂದಿರ್ತಕ್ಕಂಥ ಎಲ್ಲ ಪರಿಕರಗಳು ಕೂಡ ತುಕ್ಕು ಹಿಡಿಯುವಂತ ರೀತಿಯಲ್ಲಿ ಇಲ್ಲಿವರೆಗೂ ಗೊತ್ತಿದ್ದು ಕೂಡ ಗೊತ್ತಿಲ್ಲದೆ ರೀತಿಯಲ್ಲಿ ಕಣ್ಮುಚ್ಚಿ ಕೊಟ್ಟಿರ್ತಕ್ಕಂಥ ಶಾಸಕರು ಇದನ್ನ ಕೂಡಲೇ ಉದ್ಘಾಟನೆ ಮಾಡಿ ಜನರಿಗೆ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕಂತ ಜನರ ಆಗ್ರಹವಾಗಿದೆ.